ನೀನು ಡಾಕ್ಟ್ರು, ಪೊಲೀಸ್, ಇಂಜಿನಿಯರ್ಗಳು, ತಹಸೀಲ್ದಾರರು, DC. ನೀನು ಏನಾಗಲಿ ದೊಡ್ಡ ಅಧಿಕಾರಿಗಳಾಗಲಿ ಕಷ್ಟಪಟ್ಟು ಓದಿದರೆ ಭಗವಂತನು ನಿಮ್ಮನ್ನೆಲ್ಲೂ ಕೈ ಬಿಡೋದಿಲ್ಲ. ಅಂದರೆ ಓದಬೇಕು. ಆಮೇಲೆ ಮನೆಯಲ್ಲಿ ಉದಾಸೀನ ಮಾಡೋದು, ಆಟನೂ ಆಡಬೇಕು. ಹಂಗಂತೇಳಿ ಹೆಚ್ಚಿಗೆ ಆಡ್ಕೊಂಡಿದ್ರು ತಪ್ಪಾಗುತ್ತೆ. ಫಸ್ಟು ನಿಮ್ಮ ಶಾಲೆಯಲ್ಲಿ ಕೊಟ್ಟಂಥ ಹೋಮ್ವರ್ಕ್ ಆಗ್ಬೋದು, ಅದನ್ನು ಕೆಲಸ ಪೂರೈಸಿ ಆಮೇಲೆ ಮಾಡಬೇಕೆಲ್ಲನೂ. ಸ್ವಲ್ಪ ಗಾಢವಾಗಿ ಓದಬೇಕು. ಆವತ್ತು ಪಾಠ ಆವತ್ತು ಕಂಪ್ಲೀಟ್ ಮಾಡಿ ನಿಮ್ಮ ಮಾಸ್ಟ್ರಿಗೆ ಒಪ್ಪಿಸ್ಬೇಕು. ಮೊಬೈಲಿಗೆ ಯಾರು ಯೂಸ್ ಮಾಡ್ತೀರಿ? ಕೈ ಎತ್ತಿ ನೋಡೋಣ. ಮೊಬೈಲಿಗೆ ಯಾರು ನೋಡ್ತೀರಿ? ಕೈ ಪರವಾಗಿಲ್ಲ, ಕೈ ಎತ್ತಿ. ಎಲ್ಲರೂ ನೋಡ್ತೀರಲ್ಲ? ಎಲ್ಲರೂ ನೋಡ್ತೀರಾ ಮೊಬೈಲಿಗೆ? ಮೊಬೈಲ್ ನೋಡ್ಬೋದಾ? ಮೊಬೈಲನ್ನು ನಿಮ್ಮ ತಂದೆ ತಾಯಿ ಎಲ್ಲೇನೋ ಪಕ್ಕಕ್ಕೆ ಇಟ್ಟಿದ್ರು ಮೊಬೈಲ್ ಇಟ್ಕೊಂಡು ನೋಡ್ತಾನೆ ಇರ್ತೀನಿ. ನೀವು ದಯವಿಟ್ಟು ಮೊಬೈಲಿಗೆ ನೋಡಕ್ಕೆ ಹೋಗ್ಬೇಡಿ. ಏನು ಹೋಮ್ವರ್ಕ್ ಕಳಿಸಿರ್ತೀವಿ ವಾಟ್ಸಪ್ ಗ್ರೂಪಲ್ಲಿ ಅದನ್ನು ನೋಡಬೇಕು. ನಮಗೆ ವಾಟ್ಸಪ್ ಇದೆಯಾ? ನಿಮ್ಮ ಪೇರೆಂಟ್ಸ್ ಗ್ರೂಪ್ ಮಾಡಿ ಮಕ್ಕಳಲ್ಲಿ ಇದು 4th 5th 1 2 3 ಸ್ಕೂಲ್ ಅವ್ರು ಎಷ್ಟು ಜನ ಇದ್ದಾರೆ? ಅವರೊಂದು 20 ಏನು ಸರ್ ಇದು ಕಾರ್ಯಕ್ರಮ? ಏನಿಲ್ಲ, ಮಕ್ಕಳಿಗೆ ಈ ಠಾಣೆಯಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮೂಡಿಸೋದಕ್ಕೆ ನಮ್ಮ ಶಾಲಾ ಶಿಕ್ಷಕರಾದ ಎಲ್ಲಹಳ್ಳಿಯವರು ಈ ದಿನ ಮಕ್ಕಳನ್ನ ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ದಾರೆ. ಅವರಿಗೆ ನಮ್ಮ ಠಾಣೆಯಲ್ಲಿರೋಂಥ ಎಲ್ಲ ಮಾಹಿತಿಗಳನ್ನು ಒಂದು ಮೊಬೈಲ್ ಇರೋದ್ರ ಬಗ್ಗೆ, ಮೊಬೈಲ್ ನೋಡಿದ್ರೆ ಏನೇನು ದುಷ್ಪರಿಣಾಮಗಳು ಎದುರಿಸಬೇಕಾಗುತ್ತೆ ಅಂತೇಳಿ ಒಂದು. ಎರಡನೇದು ಸಂಚಾರಿ ನಿಯಮಗಳ ಬಗ್ಗೆ, ಮತ್ತು ಈ ಪೋಕ್ಸೋ ಬಗ್ಗೆ, ಮತ್ತು 112 ಅದರಿಂದ ಏನು ಉಪಯೋಗಗಳು ಅದ್ರ ಬಗ್ಗೆ, ಮತ್ತು ಯಾವ ರೀತಿ ಓದಬೇಕು, ಮನೆಗಳಲ್ಲಿ ಎಷ್ಟು ಕಷ್ಟಪಟ್ಟು ಓದಬೇಕು, ಕಷ್ಟಪಟ್ಟು ಓದಿದ್ರೆ ಮುಂದೆ ಫಲ ಏನು ಹಿಂಗೆ ಸಿಗುತ್ತೆ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನು. ಮತ್ತು ಠಾಣೆಯಲ್ಲಿರುವಂಥ ಒಂದು ವೈರ್ಲೆಸ್ ಆಗ್ಬೋದು, ಒಂದು ಬಂದೂಕುಗಳಾಗ್ಬೋದು, ಒಂದು ಬಂದಿಖಾನೆದು ಸೆಲ್ಗಳಾಗ್ಬೋದು, ಮತ್ತು ಕಂಪ್ಯೂಟರ್ದು ಎಲ್ಲ IT ಮತ್ತು ಎಲ್ಲ ಇದ್ರ ಬಗ್ಗೆ ಎಲ್ಲನೂ ಇಂಚಿಂಚು ಮಾಹಿತಿಯನ್ನು ನಾವು ಈ ದಿನ ಈ ನಮ್ಮ ಶಾಲಾ ಅವರು ಮುಖ್ಯೋಪಾಧ್ಯಾಯರು ಬಂದಿದ್ದಾರೆ. ಮತ್ತು ಈ ಮಕ್ಕಳಿಗೆ ಎಲ್ಲನೂ ಅವ್ರ ಮುಖಾಂತರ ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾಯಿದ್ದಾರೆ.